ತಾಲೂಕಿನಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತೇನು ಬಡ ಮಕ್ಕಳು ಅತ್ಯಂತ ಕಷ್ಟಪಟ್ಟು ಓದಿ ಒಂದು ಸರ್ಕಾರಿ ಸೀಟ್ಗಳನ್ನು ಪಡಿಬೇಕನ್ನುವಂತ ಒಂದು ಒಳ್ಳೆ ಉತ್ಸಾಹ ಹುಮ್ಮಸ್ಸಿನಲ್ಲಿರ್ತಾರೆ. ಅವರಿಗೆ ತಣ್ಣೀರು ಹಚ್ಚುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಏನು ಕೇಂದ್ರೀಯ ಪರೀಕ್ಷಾ ಮಂಡಳಿ ಇದೆ, ಕೇಂದ್ರೀಯ ಪರೀಕ್ಷಾ ಮಂಡಳಿಯ 16 ಏನು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತಯಾರಿಸುವಂತ 16 ಅಧ್ಯಾಪಕರೇ ನೇರವಾಗಿ ಆ ಪ್ರಶ್ನೆಗಳನ್ನ ಮಾರಾಟ ಮಾಡುವಂತ ದಂಧೆಯಲ್ಲಿ ನಿರತರಾಗಿ ಇವತ್ತು ಅನೇಕ ವಿದ್ಯಾರ್ಥಿಗಳ ಭವಿಷ್ಯ, ಬಡ ವಿದ್ಯಾರ್ಥಿಗಳು ಶ್ರೀಮಂತರು ಕೋಟಿಗಟ್ಟಲೆ ಇವತ್ತು ಖರ್ಚು ಮಾಡಿ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಖರೀದಿಸೋದ್ರಿಂದ ನಿಜವಾಗಿಯೂ ಪ್ರಾಮಾಣಿಕವಾಗಿ ಓದುವಂತ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗ್ತದೆ. ಇವತ್ತೇನು ಈ ದೇಶದಲ್ಲಿ ನಾವು ಬಡವರ ಪರ ಬಂದಿದ್ದೇವೆ, ನಾವು ಬಡವರಿಗೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್? ಕಾಂಗ್ರೆಸ್ ನಿಲುವೇನಿಲ್ಲ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳಿದ್ವಿ. ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಈಗಾಗಲೇ ಅಂಗೀಕಾರ ಆಗಿದೆ. ಆದರೆ ಪ್ರತಿಭಟನಾ ನಿರತಂತ ಏನು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮೇಲೆ ಹಿಂಸಾತ್ಮಕವಾಗಿ ಲಾಠಿ ಮೂಲಕ ಮಳೆ ಹೊಡೆದು ದೌರ್ಜನ್ಯ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಕೂಡ ಈ ದೇಶದಲ್ಲಿ ನಮ್ಗೆಲ್ಲರಿಗೂ ಪ್ರತಿಭಟನೆ ಆಗ್ತಿದೆ. ಈ ದೇಶದಲ್ಲಿ ಎಲ್ಲವನ್ನ ವಿರೋಧಿಸುವಂತ ಆಗ್ತಿದೆ. ಆ ಸಂವಿಧಾನದ ಕೆಲವು ಹಕ್ಕುಗಳನ್ನು ದಮನ ಮಾಡುವಂತ ಕೆಟ್ಟ ಕುಕೃತ್ಯಕ್ಕೆ ಮಾನ್ಯ ಅಮಿತ್ ಶಾ ಅವರು ಕೈ ಹಾಕಿದ್ದಾರೆ. ಹಂಗಾಗಿ ಅಂತ ದುಷ್ಕೃತ್ಯವನ್ನ ಮಾಡುವಂತ ಅಧಿಕಾರದಲ್ಲಿ ಅವ್ರು ಇರಬಾರದು. ಹಾಗಾಗಿ ಅಮಿತ್ ಶಾ ಅವರು ಕೂಡ ರಾಜೀನಾಮೆ ನೀಡಬೇಕು. ಅದ್ರ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಈಗ ಮತ್ತೆ ಮಾತಾಡ್ತಾರೆ. ನೀಟ್ ಪರೀಕ್ಷೆಯ ಪೇಪರ್ ಅನ್ನು ಏನ್ ಲೀಕ್ ಮಾಡಿ ಮಾರಾಟ ಮಾಡಿದ್ದಾರೆ, ಮುಂದೆ ದೇಶ ಕೂಡ ಮಾರಾಟ ಮಾಡಬಹುದು ಅಂತ ಒಂದು ಮಾರಾಟ ಮಾಡಿ ಈ ತರ ಕಷ್ಟ ಏನು ಅನುಭವಿಸ್ತಿದ್ದಾರೆ ನಮ್ಮ ಯೂತ್ಸ್. ಅವರಿಗೆ ನೋಡಿ ಒಂದು ಉಲ್ಲಾ ಇರ್ಬೋದು, ಯಾವುದೇ ಜಾತಿಗೂ ಅಪ್ಲಿಕೇಶನ್ ಹಾಕಿ ಹುಟ್ಟಲ್ಲ. ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಿರ್ತಾರೆ, ಸಹಕಾರ ಮಾಡಕ್ ಹೋಗಿರ್ತಾರೆ, ಎಲ್ಲ ಏನೋ ಒಂದು ನೀರು ಕೊಡಕ್ ಹೋಗಿರ್ತಾರೆ. ಅವ್ರ ಜೊತೆಗೂಡಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ, ಇವ್ರು ದೇಶ ಮಾರ್ಬೋದು, ಪೇಪರ್ ಸಿಟಿ ರವಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ರ. ಈಗ ಇವತ್ತೇನು ನಾವು ಸಿಟಿ ರವಿ ಹೇಳ್ತಿದ್ರಲ್ಲ, ಸಿಟಿ ರವಿ ಅಲ್ಲ, ಪಿಂಟ್ಲಿ ರವಿ ಅಂತ ನಾವು ಹೇಳ್ತಿದ್ವಿ. ಯಾಕಪ್ಪ ಅಂದ್ರೆ ಪಿಂಟ್ಲಿ ರವಿ ಅಂದ್ರೆ ತಪ್ಪಲ್ಲ ಆಗಲಾರ್ದು ಅಂತ ತಿಳಿಯುತ್ತೆ. ಒಂದು ಮುಲ್ಲಾ ಇರ್ಬೋದು, ಒಂದು ಹಿಂದೂ ಇರ್ಬೋದು, ಒಂದು ಸಾಬ ಇರ್ಬೋದು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸ್ವತಃ ಅಮರ ಅಂತೇಳಿ ಬದುಕ್ತಿದೀವಿ ಎಲ್ಲರೂ. ಯಾವುದೋ ಜಾತಿ ಭೇದ ಭಾವ ಯಾವುದು ಯಾರಿಗೆ ಇಲ್ಲ. ಯಾರಿಗೆ ಹೋದ್ರೆ ರಕ್ತಾನೆ ಬರೋದು. ಆ ಮುಲ್ಲಾ ಕಾಪಾಡಿದ್ರೇನು, ಇನ್ನೊಂದು ಹಿಂದೂ ಕಾಪಾಡಿದ್ರೇನು, ಯಾರು ಕಾಪಾಡಿದ್ರೇನು ಮನುಷ್ಯನೇ ಕಾಪಾಡೋದು. ಎಲ್ಲರಿಗೆ ಮಾನವ ಜನ್ಮ ಅಂತೇಳಿ ಕೊಟ್ಟವನ್ ಮ್ಯಾಗ್ಲತ್ತ. ದಯವಿಟ್ಟು ಪಿಂಟ್ಲಿ ವ್ಯವಹಾರ ಮಾಡಬೇಡ್ರಿ, ಪಿಂಟ್ಲಿ ರವಿ ಅವರೇ ಅಂತೇಳಿ ಮಾತಾಡ್ದ. ಈಗ ಏನ್ ಇವತ್ತು ಇಲ್ಲಿ ಅವ್ಯವಸ್ಥೆ ಆಗ್ತಿದೆ, ಯಾರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಸಪೋರ್ಟ್ ಮಾಡ್ರಿ. ನಿಮ್ದು ಹೆಸರು ಬರುತ್ತೆ. ಯಾರೋ ಮಾಡಿದಾರೆ ಅಂತೇಳಿ ಎದಿ ಬಗ್ಗದು ನೋಡಪ್ಪ ಅಕ್ಷರ ಇಲ್ಲ. ಇವತ್ತು ಅಬ್ದುಲ್ ಕಲಾಂ ಅವರು ಯಾರ್ರಿ ಎದಿ ಬಗ್ಗು ನೋಡಿದ್ರೆ ಪಿಸ್ತೂಲ್ಗಳು ಬರ್ತವೆ, ಹೌದಾ? ಅವರು ಮಾಡಿದ್ದಾರೆ. ಯಾರ್ದು ಎದಿ ಬಗ್ಗು ತೋರ್ಸಂತ ಅವಶ್ಯಕತೆ ಇಲ್ಲ. ಯಾರ್ಯಾರ್ದು ಏನೇನು ಇರ್ತದೆ ಯಾರಿಗೂ ಕೆಳಗೆ ಬಿಡಿಸಿ ಮಾತಾಡಬೇಡ್ರಿ. ದಯವಿಟ್ಟು ಸಿಟಿ ರವಿ ಅದೇ ಹೆಸರು ಇಟ್ಕೊಳ್ರಿ, ಪಿಂಟ್ಲಿ ರವಿ ಅಂತ ಹೆಸರು ಇಟ್ಕೊಬೇಡ್ರಿ ಅಂತೇಳಿ. ಏನು ನೀಟ್ ಹಗರಣ ಇರ್ಬೋದು, ಹಗರಿಬೊಮ್ಮನಹಳ್ಳಿ ಇವತ್ತು ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಮತ್ತು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಭೀಮಾನಾಯ್ಕ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಮರಮನಹಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಬೊಮ್ಮನಹಳ್ಳಿ ಪುರಸಭೆ ಅಧ್ಯಕ್ಷರಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ವಕ್ತಾರಿರ್ಬೋದು, ಎಲ್ಲ ಸದಸ್ಯರಿರ್ಬೋದು ಒಳಗೊಂಡು ಏನು ಹಗರಣ ನಡೆದಿದೆ, ವಿಶ್ವಗುರು ಅಂತೇಳಿ ಏನು ಮೋದಿಯವರು ಹೇಳ್ತಾ ಇದ್ದಾರೆ. ಆ ವಿಶ್ವಗುರುಕ್ಕೆ ಈ ನೀಟ್ ಹಗರಣ ಕಾಣಿಸ್ಲಿಲ್ವಾ? ಏನು ಬಡ ವಿದ್ಯಾರ್ಥಿಗಳು 20 ಲಕ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ಒಂದು ವರ್ಷಗಳ ಕಾಲ 365 ದಿವಸಗಳ ಕಣ್ಣು ನಿದ್ದೆ ಮಾಡದೇನೆ ಪರೀಕ್ಷೆ ಬರೀಲಿಕ್ಕೆ ಏನು ಅಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅದು ನಾವೆಲ್ಲ ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದವರು ಖಂಡಿಸ್ತೀವಿ.
ಮತ್ತು ಏನು ಆಯಾ ರಾಜ್ಯಗಳಿಗೆ ನೀಟ್ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಆಯಾ ರಾಜ್ಯಕ್ಕೆ ಬಿಟ್ಟು ಕೊಡಬೇಕು ಕೇಂದ್ರ ಸರ್ಕಾರದವರು. ಮತ್ತು ಏನು ವಿದ್ಯಾರ್ಥಿಗಳು 20 ವಿದ್ಯಾರ್ಥಿಗಳು ಮರಣವನ್ನು ಹೊಂದಿರ್ತಾರೆ, ಅವರಿಗೆ ತಲಾ ಅವರ ಮನೆಯಲ್ಲಿ ಒಂದು ಸರ್ಕಾರಿ ಹುದ್ದೆಯನ್ನು ಕೊಡಬೇಕು ಮತ್ತು 1 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕಂತ ಹೇಳ್ತಾ ಪರಿಹಾರವನ್ನು ಕೊಡಬೇಕಂತ ಹೇಳ್ತಾ ಇನ್ನೇನು ಈ ಕೆಲವು ಮಾಹಿತಿಗಳ ಬಗ್ಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಾರ ಅಂತ ಹೇಳಕ್ ಇದು ಧರ್ಮೇಂದ್ರ ಪ್ರಧಾನ್ ಒಬ್ಬರದೇ ಅಲ್ಲ, ಇದು ಮೋದಿ ಅವರ ವೈಫಲ್ಯ ಮತ್ತು ಅಮಿತ್ ಶಾ ಅವರ ವೈಫಲ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಎಷ್ಟು ಇದು ಒಂದು ಗಂಭೀರ ವಿಷಯ. ಆ ಓಟಿ ರವಿ ಎಂಬ ಒಬ್ಬ ಲಫಂಗ ಮುಲ್ಲನಿಗೂ ನೀಟ್ಗೂ ಏನ್ ಸಂಬಂಧ ಅನ್ನುವಂತ ಕ್ವಶನ್ ಅನ್ನು ಕೇಳಿದ್ದಾರೆ. ಅದರ ಬಗ್ಗೆ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತದೆ. ಯಾಕಂತಂದ್ರೆ ಇವತ್ತು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಎಲ್ಲಾ ಸಮಾಜದ ಮಕ್ಕಳು ಸಹಿತ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ, ಅವರು ಬೆಳೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ವಿಶ್ವ ಮಾನವ ತತ್ವಕ್ಕೆ ಇವರು ಒಳಗಾಗಬೇಕು. ಅದ್ರ ಹೊರತಾಗಿ ಏನು ಇವತ್ತು ನಮ್ಮ ಮರೆಮನಹಳ್ಳಿ ಅಧ್ಯಕ್ಷರು ಹೇಳಿದಂಗೆ ಪಿಂಟ್ಲಿ ರವಿ ಅನ್ನುವಂತ ಮಾತನ್ನು ಸಹಿತ ನಾವು ಅಗ್ರಿಬೊಮ್ಮನಹಳ್ಳಿ ಕಾಂಗ್ರೆಸ್ನಿಂದ ಹೇಳಕ್ ಬಯಸ್ತೀನಿ. ಯಾಕೆ ಈ ಮಾತನ್ನಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ರು ಆ ನೊಂದ ವಿದ್ಯಾರ್ಥಿಗಳ ಪರವಾಗಿ ನಿಲ್ಬೇಕಾಗಿತ್ತು. ಇಡೀ ದೇಶನೇ ಅವ್ರ ಪರವಾಗಿ ನಿಲ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿಯೂ ಸಹಿತ ಅಂತ ವಿದ್ಯಾರ್ಥಿಗಳ ಒಂದು ಸಪೋರ್ಟಿಗೆ ಬರದೇನೆ ಬಹಳ ಹಗುರವಾಗಿ ಮಾತಾಡುವಂತದ್ನ ಅಗ್ರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತೀವಿ. ಅದೇ ರೀತಿ ಇನ್ನು ಮುಂದೆನೂ ಸಹಿತ ಕೇಂದ್ರ ಸರ್ಕಾರದವ್ರದ್ದು ನೀಟ್ ಆಗಿರ್ಬೋದು, ಎಷ್ಟು ಸಲ ನೀಟ್ ಪರೀಕ್ಷೆ ಲೀಕ್ ಆಗೋದು, ಪೇಪರ್ ಇವರು ಕೈಯಾಗ ಎಷ್ಟು ಸಲ ಆಗೋದು, ಒಂದ್ಸಲದಲ್ಲ ಸರ್. ಇದು ನೀಟ್ ಪರೀಕ್ಷೆ ಆಗರಣ ದುಡ್ಡಿದ್ರೆ ಅವನು ಈ ದೇಶದಾಗ ರಾಜ ಆಗಿಬಿಡ್ಬೋದಾ? ಬಡವ್ರ ಮಕ್ಕಳು ಯಾರು ಬೆಳಿಬಾರ್ದಾ? ಆ ವಿಚಾರವನ್ನು, ಇಂಥ ಗಂಭೀರ ವಿಚಾರವನ್ನು ಸಹಿತ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ತಾವೆಲ್ಲ ವಿಜುವಲ್ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ರಾಹುಲ್ ಗಾಂಧಿ ಅವರು ನೆಲಕ್ಕೆ ಮಕ್ಕಂಡರ ಪೊಲೀಸರು ಅವ್ರ ಮಕ್ಕದ ಮೇಲೆ ಬೂಟ್ ಕಾಲಿಟ್ಟು ಕರ್ಕೊಂಡು ಹೋಗ್ತಾರೆ. ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಸರ್ವಾಧಿಕಾರಿ ಧೋರಣೆನಾ ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವ, ಸರ್ವಾಧಿಕಾರಿ ಧೋರಣೆಯಲ್ಲಿದೀವ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಕೇಳಕ್ ಬಯಸ್ತೀನಿ ನಾನು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಇಳಿ ವಯಸ್ಸಿನಲ್ಲಿ ಆ ಸ್ಟ್ರೈಕಿಗೆ ಬಂದ್ರು. ಆ ಸ್ಟ್ರೈಕಿಗೆ ಬಂದವ್ರನ್ನ ಅವ್ರನ್ನ ಒತ್ತಾಯಪೂರ್ವಕವಾಗಿ ಪೊಲೀಸರು ಕರ್ಕೊಂಡು ಹೋದ್ರು. ಇದನ್ನ ಯಾವುದೇ ರೀತಿ ಅಗ್ರಿಬೊಮ್ಮನಹಳ್ಳಿ ಕಾಂಗ್ರೆಸ್ ವತಿಯಿಂದ ಆಗಲಿ ಅಥವಾ ಇಡೀ ಭಾರತ ದೇಶದಾದ್ಯಂತ ಇವತ್ತು ನಾವು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಈ ಇಡೀ ದೇಶದಾದ್ಯಂತ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮನಿಗೊಬ್ಬ ಮೋದಿ ವಿರೋಧಿ ಹೊರಗೆ ಬರ್ತಾನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ನಾಯಕ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತೇನು ನೀಟ್ ಪರೀಕ್ಷೆ ಹಗರಣ ಆಗಿದೆ, ಅದರ ಒಂದು ವಿರುದ್ಧವಾಗಿ ಇವತ್ತು ನಾವು ಒಂದು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ನೀಟ್ ಹಗರಣ ಬರೀ ಇದು ನಮ್ಮ ದೇಶಕ್ಕಂತಲ್ಲ, ಇವತ್ತು ವಿದೇಶ ಕೂಡ ನಮ್ಗೆ ನೋಡ್ತಾ ಇದೆ. ವಿದೇಶಗಳಲ್ಲಿ ಕೂಡ ನಮ್ಮ ಈ ಒಂದು ನೀಟ್ ಹಗರಣದ ಬಗ್ಗೆ ನೋಡ್ತಾ ಇದ್ದಾರೆ. ಆದರೆ ಈ ಒಂದು ನೀಟ್ ಹಗರಣದಲ್ಲಿ ಸಾಮಿಲಾಗಿರ್ತಕ್ಕಂಥ ಯಾರೇ ಇರಲಿ ಅವ್ರನ್ನ ಖಂಡಿಸಬೇಕು. ಹಾಗೂ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರ ಬಾಯಿಗಳು ಮೊದಲು ಬೀಗ ಹಾಕಬೇಕು. ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ನಾವು ಬೆಂಬಲ ಕೊಡ್ತಕ್ಕಂಥದ್ದು ಅದು ಮನುಷ್ಯತ್ವ ಧರ್ಮ, ಅದು ಯಾವುದೇ ಇರಲಿ. ಆದರೆ ಆ ಒಂದು ಬೆಂಬಲ ಕೊಡ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಹೋದ್ರೂ ಕೂಡ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಇವತ್ತು ವಿದ್ಯಾರ್ಥಿಗಳು ಸಪೋರ್ಟ್ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಆ ಬೆಂಬಲ ಕೊಟ್ಟದನ್ನ ವ್ಯಂಗ್ಯವಾಡ್ತಕ್ಕಂಥ ಒಂದು ಪ್ರವೃತ್ತಿನ ಈ ನಮ್ಮ RSS ಮತ್ತು ಈ ಬಿಜೆಪಿ ಅವರು ಈ ಒಂದು ವ್ಯಂಗ್ಯ ಮಾಡ್ತಕ್ಕಂಥ ಒಂದು ಈ ಬೆಳವಣಿಗೆ ಬೆಳೆಸ್ಕೊಂಡಿದ್ದಾರೆ ಇವತ್ತು. ಆದ್ರೆ ಈ ಒಂದು ನೀಟ್ ಪರೀಕ್ಷೆನ ಸತ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ಒಂದು ಭಗವಂತ ಒಂದು ಶಾಂತಿಯಿಂದ ಕೊಡ್ಲಿ, ಆ ಮಕ್ಕಳ ಸತ್ತಂತ ಮಕ್ಕಳಿಗೆ ಒಂದು ಶ್ರದ್ಧಾಂಜಲಿ ಇರಲಿ. ಆದ್ರೆ ಆ ಮಕ್ಕಳಿಗೆ ಏನು 21 ಜನ ಏನು ತೀರ್ಪು ನೀಡಿದ್ದಾರೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಸರ್ಕಾರದ ಕೆಲಸ ಆಗಬೇಕು. ಅದ್ರ ಜೊತೆ ಒಂದು ಅನಾಹುತದಿಂದ ಎಷ್ಟು ಕುಟುಂಬಗಳಲ್ಲಿ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಆ ಮಕ್ಕಳಿಗೆ ಕಳ್ಕೊಂಡಿರ್ತಕ್ಕಂಥ ಮಕ್ಕಳನ್ನ ನಾವು ಪಡಿಲಿಕ್ಕೆ ಆಗ್ತದ ವಾಪಸ್ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕು. ಅದಲ್ಲದೆ ಇನ್ನೂ ಒಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಪ್ರತಿಭಟನೆ ಅಂತ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದವರು ಆ ಸ್ಥಳದಲ್ಲಿ ಬಂದು ಆ ವಿಚಾರವನ್ನ ತಿಳಿದುಕೊಳ್ಳತಕ್ಕಂಥದ್ದು ಒಂದು ಸಾಮಾನ್ಯ ಜ್ಞಾನ ಆಗಿರ್ತಕ್ಕಂಥದ್ದು.
ಅಂತಹ ವ್ಯವಸ್ಥೆಯನ್ನ ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ 12-13 ವರ್ಷ ಏನು ಆಡಳಿತ ನಡೆಸ್ತಾ ಇದೆ ಎಂದೂ ಕೂಡ ಮಾಡಿಲ್ಲ. ಅಂದ್ರೆ ಅವರು ಒಂದು ರೀತಿ ಅವರ ಅಧಿಕಾರ ಯಾವ ರೀತಿ ಇದೆಯಪ್ಪ ಅಂದ್ರೆ ಈ ನಾವು ತಗಲಕ್ ದರ್ಬಾರ್ ಅಂತೇಳಿ ಏನ್ ಕರಿತಾ ಇದ್ವಿ ಮುಂಚೆ ಎಲ್ಲ, ನಾನು ಮಾಡಿದ್ದೇ ಸರಿ, ನಾನು ನಡೆದಿದ್ದೇ ಸರಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಆಡಳಿತವನ್ನು ನಡೆಸ್ತಕ್ಕಂಥದ್ದು ಬಹಳಷ್ಟು ತಪ್ಪು ಅಂತಕ್ಕಂಥದ್ದನ್ನ ಈ ಮೂಲಕ ನಾವು ತೀವ್ರವಾಗಿ ಖಂಡನೆಯನ್ನ ಮಾಡ್ತೇವೆ. ಅದರ ಜೊತೆಗೆ ಅಲ್ಲಿ ತೀರ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಏನಿದೆ ಆ ಒಂದು ನೀಟ್ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅವರಿಗೆ ಅವರ ಕುಟುಂಬಕ್ಕೆ ಅನುಕೂಲಕರವಾಗತಕ್ಕಂಥ ವ್ಯವಸ್ಥೆಯನ್ನ ಈ ಒಂದು ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಮೂಲ ಒತ್ತಾಯದೊಂದಿಗೆ ಈ ದಿನ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡುವ ಮೂಲಕ ಆ ಒಂದು ಏನು ನೀಟ್ ವಿದ್ಯಾರ್ಥಿಗಳು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಹಗರಣವನ್ನು ಮಾಡಿದ ಕೇಂದ್ರ ಸರ್ಕಾರಕ್ಕೆ